ನಿಮಗ ಸ್ವಾಮಿ ನಾವು ನಿಮಗ ಸತ್ತು ಕಟ್ಟಾಲ ಮಾಡಬೇಡ್ರಿ ಆಟದೊಳಗ ಸತ್ತು ಕಟ್ಟಾಲ ಮಾಡಬೇಡ್ರಿ ಆಟದೊಳಗ ಶರಣು ಹೇಳವ್ರಿ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸತ್ತು ಕಟ್ಟಾಲ ಮಾಡಬೇಡ್ರಿ ಆಟದೊಳಗ ಸತ್ತು ಕಟ್ಟಾಲ ಮಾಡಬೇಡ್ರಿ ಆಟದೊಳಗ ಸಣ್ಣ ಹುಡುಗರು ನಾವು ಬಣ್ಣಕ ಹೆದರೋರು ಚೆನ್ನಾಗಿ ಕೇಳಿರಿ ನಮ್ಮ ಕವನ ಸಣ್ಣ ಹುಡುಗರು ನಾವು ಬಣ್ಣಕ ಹೆದರೋರು ಚೆನ್ನಾಗಿ ಕೇಳಿರಿ ನಮ್ಮ ಕವನ ಶರಣು ಹೇಳವ್ರಿ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸತ್ತು ಕಟ್ಟಾಲ ಮಾಡಬೇಡ್ರಿ ಆಟದೊಳಗ ಸತ್ತು ಕಟ್ಟಾಲ ಮಾಡಬೇಡ್ರಿ ಆಟದೊಳಗ ಸತ್ತು ಕಟ್ಟಾಲ ಮಾಡಬೇಡ್ರಿ ಆಟದೊಳಗ ಮೆಣಸ್ಕಾರ ಸ್ವಾಮಿ ಮೆಣಸ್ಕಾರ ಅಯ್ಯ ಯಾರು ನೀನು ನಿನ್ನ ನಾಮಾಂಕಿತವೇನು? ಹನುಮನಾಯಕ ಹನುಮನಾಯಕ ಅಂತ ಕೇಳಿ ಗೊತ್ತುಂಟು. ಬಂದದ್ದು ಎಲ್ಲಿಂದ? ವಿಳಾಸ ಪಳಾಸ ಆತಳ್ಳ ವಿತಳ್ಳ ಪಾತಾಳ ಮಹಾತಳ್ಳ ರಸಾತಳ್ಳ ತಳ ತಳ ಪಾತ್ರೆ ತಳ ಹಂಡೆ ತಳ ಕುಂಡೆ ತಳ ಹೀಗೆ ನಾನಾ ರೀತಿಯ ತಳಗಳಲ್ಲಿ ಓಡಾಡ್ಕೊಂಡು ನಾನು ಬಂದು ನಿಂತ ತಳ. ಈ ತರ ಹಿಂಸೆ ಕೊಟ್ರೆ ಯಾರ ಕೈ ಆಯ್ತದೆ ಸ್ವಾಮಿ? ಅದ್ಯಾವ ತಳ ಹೇಳ್ಬಿಡಿ ಸ್ವಾಮಿ. ಹಂಗೇರಿ ಹಂಗೇರಿ ಅಂತ ಒಂದು ದೇಶ ಉಂಟು, ಎಲ್ಲೋ ಕೇಳ್ದಂಗೈತಲ್ಲ. ಹಂಗೇರಿ ಪಕ್ಕದಾಗೆ ಒಂದು ವಿಶಾಲವಾದ ಕೆರೆ ಏರಿ, ಆ ಕೆರೆ ಏರಿ ಮೇಲೆ ಮೇಯ್ತಿರುತ್ತೆ ಒಂದು ಕರಿ ಹೋರಿ. ಆ ಕರಿ ಹೋರಿ ಬೆನ್ನೇರಿ ಸ್ವಲ್ಪ ದೂರ ನಡ್ಕೊಂಡ್ ಬಂದ್ರೆ ಸಿಗುತ್ತೆ ಸುಂದರವಾದ ಮೋರಿ. ಆ ಮೋರಿ ಪಕ್ಕದಾಗೆ ಇರೋದು ನಮ್ಮ ತಂಗೇರಿ. ನಮಸಾವತಿ ನದಿಯಾಗೆ ಈಜಾಡ್ಕೊಂಡು ಬೆಳೆಸಿರೋ ದೇಹನೇ ಇದು ಸ್ವಾಮಿ. ಅದೆಲ್ಲ ಸರಿ, ಬಂದಂತ ಕಾರಣ ಅಖಂಡ ಭಾರತ ದೇಶದೊಳಗೆ ಇವತ್ತಿನ ದಿನಮಾನದಲ್ಲೇ ಭಾರತ ರಂಗೋತ್ಸವ ಅಂತಕ್ಕಂತ ಒಂದು ಕಾರ್ಯಕ್ರಮ ಮಾಡ್ತಾವ್ರೆ. ಒಂದೇ ದಿನ ಒಂದೇ ಟೈಮ್ನಾಗೆ ಒಂದಲ್ಲ ಎರಡಲ್ಲ 2,000 ಕಡೆಗಳಲ್ಲಿ ನಾಟಕ ಪ್ರದರ್ಶನ ಮಾಡಿ ಅದೇನೋ ಇಸುವ ದಾಖಲೆ, ಅದ್ಯಾವ್ದೋ ಕೂಲ್ ಡ್ರಿಂಕ್ಸ್ ದಾಖಲೆ ಮಾಡ್ತಾವ್ರಂತೆ. ಲಿಂಕ ದಾಖಲೆ. ಅದೇ ಮಿಲ್ಕಾ ದಾಖಲೆ. ಅದಕ್ಕೆ ನಾನು ನಟರನ್ನ ಹುಡ್ಕೋದಿಕ್ಕೆ ಬಂದಿದ್ದೀನಿ, ಒಂದು ನಾಟಕ ತಯಾರಿ ಮಾಡೋದಿಕ್ಕೆ ಬಂದಿದ್ದೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ಆಕ್ಟಿಂಗ್ ಮಾಡೋ ಇಂಟ್ರೆಸ್ಟ್ ಆಯ್ತಾ? ಯಾವ ನಾಟಕ ಸ್ವಾಮಿ? ಬಂಗಾರದ ಪಕ್ಷಿ. 2000 ವರ್ಷಗಳ ಹಿಂದೆ ನಮ್ಮ ಭಾರತ ಖಂಡದಲ್ಲಿ ಜನ ಬಹಳ ಕೆಟ್ಟೋಗಿದ್ರಂತೆ. ಅದಕ್ಕೆ ದೇವಲೋಕದಲ್ಲಿ ಕೂತ್ಕೊಂಡ ಬ್ರಹ್ಮದೇವರು ಭೂಲೋಕದಲ್ಲಿ ಇದ್ದ ಈ ಕೀಳು ಜನರಿಗೆ ಸದ್ಬುದ್ಧಿ ಬರ್ಬೇಕಾದ್ರೆ ನಾಟಕ ಕಲಿಸ್ಕೊಡೋದು ಒಂದೇ ದಾರಿ ಅಂತ ತೀರ್ಮಾನ ಮಾಡಿದ್ರು. ಭರತ ಮುನಿಗಳು ಅಂತಕ್ಕಂತ ಒಬ್ಬ ನಾಟ್ಯಾಚಾರ್ಯರನ್ನ ಕರೆದು ಆಜ್ಞೆ ಮಾಡಿದ್ರು. ಈ ಪ್ರಕಾರವಾಗಿ ಭರತ ಮುನಿಗಳು ನಾಟ್ಯ ಶಾಸ್ತ್ರ ಅಂತಕ್ಕಂಥದ್ದೊಂದನ್ನು ರಚನೆ ಮಾಡಿ ತನ್ನ 100 ಜನ ಮಕ್ಕಳಿಗೆ ತರಬೇತಿ ಕೊಟ್ರಂತೆ. ಋಷಿವರೆಣ್ಯರು ರಚಿಸಿದ ಪುಣ್ಯ ವೇದಶಾಸ್ತ್ರ ಪುರಾಣ. ಋಷಿವರೆಣ್ಯರು ರಚಿಸಿದ ಪುಣ್ಯ ವೇದಶಾಸ್ತ್ರ ಪುರಾಣ. ಭರತನಾಟ್ಯ ಚಿಂತನ ಅದು ಮಾನವ ಜೀವನ ಬಂಧನ. ಭರತನಾಟ್ಯ ಚಿಂತನ ಅದು ಮಾನವ ಜೀವನ ಬಂಧನ. ಆಂಗಿಕ ವಾಚಿಕ ಆಹಾರ ಸಾತ್ವಿಕ ರಸಭಾವಂಗಳ ಅನುಭೂತಿ. ಆಂಗಿಕ ವಾಚಿಕ ಆಹಾರ ಸಾತ್ವಿಕ ರಸಭಾವಂಗಳ ಅನುಭೂತಿ. ಶಿವಸ್ವರೂಪಿ ಲೋಕಾನುಕೃತಿ.
ವಸುದೈವ ಕುಟುಂಬಕ ಸೂತ್ರಿ ವಸುದೈವ ಕುಟುಂಬಕ ಸೂತ್ರಿ. ಬರೀ ನಾಟ್ಯ ಶಾಸ್ತ್ರ ಅಲ್ಲದೆ ನಮ್ಮ ಪೂರ್ವ ಸೂರಿಗಳು ಇನ್ನು ಏನೇನ್ ಭಾರಿ ಆವಿಷ್ಕಾರ ಮಾಡೋರೆ ಗೊತ್ತಾ? ಭರತ ವರ್ಷದ ಪ್ರಾಚೀನ ಯುಗದ ಹಿರಿಮೆಯ ನಾವು ಹಾಡೋಣ, ಜಗದಂಗಳದ ಮಂಗಲ ವಾರ್ತೆ ಬೇರು ಕೀರ್ತಿಯ ಸಾರೋಣ. ಬ್ರಹ್ಮಗುಪ್ತ ಆರ್ಯಭಟರು ಕುಟುಂಬ ಮತಿಗಳು ಗಣಿತ ಶಾಸ್ತ್ರದಲ್ಲಿ ಶೂನ್ಯದ ಬೆಲೆಯ ಜಗಕ್ಕೆ ಸಾರಿದರು, ವರ್ಗ ಮೂಲದ ನೆಲೆಯ ನರಿತರು. ಆಯುರ್ವೇದ ಶಸ್ತ್ರಚಿಕಿತ್ಸೆಗೆ ಬಳಕ ಸುಶ್ರುತರ ಪ್ರಥಮ ವೈದ್ಯರು. ಧನ್ವಂತರಿಗಳು ಪತಂಜಲಿಗಳು ಸಂಜೀವಿನಿಯ ದುಷ್ಟಾರರು. ವರಾಹಿ ನೀರ ಕನಾದ ಮುನಿಗಳು ನಾಗಾರ್ಜುನ ಮಹಾಋಷಿಗಳು. ಗ್ರಹಗಳ ಚಲನೆ ಬೀಜ ಗಣಿತ ಖಗೋಳ ನಿಯಮಗಳ ಅರಿತವರು. ನಮ್ಮ ಕರ್ನಾಟಕದ ಭಾಸ್ಕರಾಚಾರ್ಯರು ಅಣು ವಿಜ್ಞಾನವನ್ನು ಅರಿತಿದ್ದರು. ಬೋಧಾಯನರು ಭೂವಿಜ್ಞಾನಕ್ಕೆ, ಅರ್ಥಶಾಸ್ತ್ರಕ್ಕೆ ಕೌಟಿಲ್ಯ, ಅಷ್ಟೇ ಅಲ್ಲ ತಕ್ಷಶಿಲಾ, ವಿಕ್ರಮಶಿಲಾ, ನಳಂದ ಮುಂತಾದ ವಿಶ್ವವಿದ್ಯಾಲಯಗಳಿದ್ದದ್ದು ನಮ್ಮ ದೇಶದಲ್ಲೇ ಸ್ವಾಮಿ. ಅಲ್ಲ ಸ್ವಾಮಿ, ನಮ್ಮ ದೇಶ ಎಷ್ಟು ಸುಭಿಕ್ಷವಾಗಿತ್ತು, ಎಂತೆಂತವರೆಲ್ಲ ಇದ್ರು ಅಂತ ಹೇಳಿದ್ರಿ. ಆದ್ರೆ ಇವೆಲ್ಲ ಎಕ್ಕೊಟ್ಟೋಗಿದ್ದು ಯಾವಾಗಿಂದ? ಸುಮಾರು 400 ವರ್ಷಗಳಿಂದ ಅನ್ಬೋದು. ವ್ಯಾಪಾರಕ್ಕಂತ ಪರಕೀಯರು ನಮ್ಮ ದೇಶಕ್ಕೆ ಬಂದು ಉಪಾಯದಿಂದ ನೆಮ್ಮನೆಲಾನೆ ಗೆದ್ದು ನಮ್ಮನ್ನೆಲ್ಲ ಗುಲಾಮರನ್ನಾಗಿ ಮಾಡ್ಕೊಂಡ್ರಲ್ಲ, ಅವಾಗ್ಲಿಂದ ಅಪ್ರತಿಮ ಶೂರ ಕೇರಳಪುರ ಕಲ್ಲಿಕೋಟೆಯ ಮಹಾರಾಜ ಏನು ಸಮಾಚಾರ ದಿವಾನರೇ? ಕಳೆದ 8 ದಿನಗಳಿಂದ ನಮ್ಮ ಬಂದರು ಹಡಗುಕಟ್ಟೆಯ ಸಮೀಪ ಪೋರ್ಚುಗೀಸರ ಹಡಗೊಂದು ಬೀಡು ಬಿಟ್ಟಿದೆ ಮಹಾಸ್ವಾಮಿ. ಯಾರೋ ವಾಸ್ಗೋಡಿಗಾಮ ಅಂತೆ, ಅವನಿಗೆ ಆಶ್ರಯ ಬೇಕಂತೆ. ವ್ಯಾಪಾರಕ್ಕೆ ಅಂತ ಬಂದ ಡಚ್ಚರು, ಪೋರ್ಚುಗೀಸರು, ಫ್ರೆಂಚರು, ಕೊನೆಗೆ ಇಂಗ್ಲಿಷರು ಇಲ್ಲೇ ನೆಲೆ ಓರಿ ನಮ್ಮ ನೆಲವನ್ನೇ ವಶ ಮಾಡಿಕೊಂಡರು. ವಸ್ತು ಪರಂಗಿ ಬೌದು ಫಿರಂಗಿ ಗುಂಡು ಡಂಡಮಾರ್ ಡಂಡಮಾರ್. ಶಿಸ್ತು ಮಸ್ತು ಪರಂಗಿ ಬೌದು ಫಿರಂಗಿ ಗುಂಡು ಡಂಡಮಾರ್ ಡಂಡಮಾರ್. ಸುಸ್ತು ಸುಸ್ತು ಮಹಾಮಹಾರಾಜರು ಭಾರತವಾಸಿ ಕ್ರಿಸ್ತು. ಸುಸ್ತು ಸುಸ್ತು ಮಹಾಮಹಾರಾಜರು ಭಾರತವಾಸಿ ಕ್ರಿಸ್ತು. ಲೆಫ್ಟು ರೈಟು ಟೈಟು ಪ್ಯಾಂಟು ಬೋಟು ಕಾಲಿನ ಏಟು. ಲೆಫ್ಟು ರೈಟು ಟೈಟು ಪ್ಯಾಂಟು ಬೋಟು ಕಾಲಿನ ಏಟು. ಏಳಿ ಕುದುರೆ ಸಾರಾಟು. ಲೋಚಿಕ ಏನ ನಮ್ಮ ರಾಜ ಮಹಾರಾಜರು ಊರೊಳಗೋಯ್ತಿದ್ ಮಾರಿನ ಕರ್ದು ಮನೆಯೊಳಗ್ ಬಿಟ್ಕೊಡ್ರಂತೆ. ಹೌದು ಕಳ್ಳ. ಇಷ್ಟೊಂದೇ ನಮ್ಮ ದೇಶ ಉದ್ಧಾರ ಆಗದಿರೋದಕ್ಕೆ ಇನ್ನೊಂದು ಕಾರಣ ಐತೆ ಕಣಣ್ಣ. ನಮ್ಮ ಸಮಾಜದ ಒಳಗೆ ಇರೋ ಮೇಲು ಕೀಳು, ಉಚ್ಚ ನೀಚ ಎಂಬ ತಾರತಮ್ಯದ ಜಾತಿಭೂತ ಅಸ್ಪೃಶ್ಯತೆಯ ಪಿಡುಗು. ಅಯ್ಯೋ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಹೊಡಿ ಬೀದಿಯಲ್ಲಿ ನಡೆದು ಮೈಲಿಗೆ ಮಾಡ್ತಾ ಇದ್ದೀರಾ. ನಾವು ಎಷ್ಟು ಅಂತ ತೀರ್ಥ ಪ್ರೋಕ್ಷಣೆ ಮಾಡೋಕ್ಕಾಗುತ್ತೆ? ದೂರ ಸರಿರಿ ಬಿಡಾಡಿ ನಾಯಿಗಳು. ಜಗತ್ತಿ ಕಂಟಿರುವ ಈ ಜಾಡ್ಯದಿಂದ ಮೊದಲಿಗೆ ನಾವು ಮುಕ್ತರಾಗಬೇಕು. ಭೂಮಿಯ ಮೇಲಿರುವ ಎಲ್ಲರೂ ಮನುಷ್ಯ ಜೀವಿಗಳೇ. ಎಲ್ಲ ಮನುಷ್ಯರಿಗೂ ಸಮಾನ ಹಕ್ಕು ಇದೆ ಎಂಬುದನ್ನು ಮೊದಲು ನಾವು ಅರಿತುಕೊಂಡು ಆಚರಣೆಗೆ ತರಬೇಕು. ಹೌದು, ಅದು 1985ನೇ ಇಸ್ವಿ ರಾಜಸ್ಥಾನದ ಕಾನ್ಪುರದಲ್ಲಿ ರೂಪಾ ಕನ್ವರ್ ಎಂಬ ಮಹಿಳೆಗೆ ಆಗ ತಾನೇ ವಿವಾಹವಾಗಿರುತ್ತೆ. ಮದುವೆಯಾದ 2 ದಿನಕ್ಕೆ ರೂಪಾ ಕನ್ವರ್ನ ಗಂಡ ತೀರಿಕೊಂಡ. ಗಂಡನ ದೇಹ ಉರಿಯುತ್ತಿದ್ದ ಆ ಚಿತೆಗೆ ರೂಪಾ ಕನ್ವರ್
ಅವರನ್ನು ದೂರಿದರು. ಸಮಾಜ ಆಕೆಗೆ ಮಹಾಸತಿ ಪತಿವ್ರತೆ ಎಂದು ಬಿರುದು ಕೊಟ್ಟರು. ಎಂತ ಅಮಾನವೀಯ! ಮೌಢ್ಯದಿಂದ ಜನರು ಪಾರಾಗಲು ಮೊದಲು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು. ದೇಶ ದೇಶಗಳ ನಡುವಿನ ಭಾಷೆಗಳ ನಡುವಿನ ದ್ವೇಷ ಮರೆಯಾಗಬೇಕು. ನಮ್ಮ ಪೂರ್ವಿಕರು ಹಿಂದೆ ಹೇಳಿದ್ದು ಇದನ್ನೇ, ವಸುದೈವ ಕುಟುಂಬಕಂ ಅಂತ. ಹೌದು, ಇರುವುದೊಂದೇ ಭೂಮಿ, ಈ ಭೂಮಿಯೇ ನಮ್ಮ ಮನೆ, ನಾವೆಲ್ಲರೂ ಒಂದೇ ಕುಟುಂಬ, ಈ ಕಾಡು, ಈ ನೆಲ, ಈ ಜಲ, ಈ ಕಾಡು, ಈ ಜಗ ಕಟ್ಟಿದ ಈ ಗೂಡು, ಈ ಜಗ ಕಟ್ಟಿದ ಈ ಗೂಡು. ಇರಲಿ ಇರಲಿ ಹೀಗೆ ಈ ಪ್ರಕೃತಿ ಕೊಟ್ಟ ಕೊಡುಗೆ, ಇರಲಿ ಇರಲಿ ಹೀಗೆ ಈ ಪ್ರಕೃತಿ ಕೊಟ್ಟ ಕೊಡುಗೆ. ಈ ನೆಲ, ಈ ಜಲ, ಈ ಕಾಡು, ಈ ಜಗ ಕಟ್ಟಿದ ಈ ಗೂಡು, ಈ ಜಗ ಕಟ್ಟಿದ ಈ ಗೂಡು. ಕೊರೋನಾ ಮಾರಿ ಬಂದೆರಗಿದಾಗ ನಮ್ಮ ದೇಶದವರು ಬೇರೆ ದೇಶದವರಿಗೆ ಉಚಿತವಾಗಿ ಔಷಧಿ ಕೊಟ್ಟರಂತೆ, ಪ್ರಾಣವನ್ನು ಉಳಿಸಿದರಂತೆ. ಸಹೋದರತ್ವ ಅಂದ್ರೆ ಇದೇನೆ. ನಮ್ಮ ಮಾನ್ಯ ಪ್ರಧಾನಿಗಳು ತಮ್ಮ ಮನದ ಮಾತಿನಲ್ಲಿ ಹೇಳಿರುವುದು ಇದನ್ನೇ. ನಾವು ಇದೇ ಆದರ್ಶವನ್ನು ಮುಂದುವರಿಸೋಣ. ಬಂಗಾರದ ಪಕ್ಷಿಗಳು ಅನ್ನಿಸಿಕೊಳ್ಳೋಣ. ಬಂಗಾರದ ಪಕ್ಷಿಗಳು. ಈ ಬಂಗಾರದ ಪಕ್ಷಿಗಳಿಗೆ ಬಣ್ಣದ ರೆಕ್ಕೆಗಳ ತೊಡಿಸುವಲ್ಲಿ ನಮ್ಮ ನಾಟಕ ರಂಗ ಪ್ರಮುಖ ಪಾತ್ರ ವಹಿಸುತ್ತದೆ. ಬಂಗಾರದ ಪಕ್ಷಿ ಅಂದ್ರೆ ಏನಣ್ಣ? ಇಡೀ ಪ್ರಪಂಚದಲ್ಲಿ ಯುದ್ಧ ನಡೆಯುತ್ತಿರ್ಬೇಕಾದ್ರೆ ನಮ್ಮ ದೇಶದ ನಾವು ಭಾರತ ರಂಗ ಮಹೋತ್ಸವದ ಮೂಲಕ ಶಾಂತಿ ಮಂತ್ರ ಸಾರ್ತಿದ್ದೇವೆ. ನಮ್ಮ ಪೂರ್ವಿಕರು ಇದನ್ನೇ ಅಲ್ವಾ ಹೇಳಿದ್ದು, ಶಾಂತಿ ಮಂತ್ರ. ಅದಕ್ಕಾಗಿ ನಾವು ಬಂಗಾರದ ಪಕ್ಷಿಗಳಾಗೋಣ. ಬಂಗಾರದ ಪಕ್ಷಿಗಳಾಗ್ಬೇಕಂದ್ರೆ ನಾವ್ ಏನೇನ್ ಮಾಡ್ಬೇಕು ಗೊತ್ತಾ? ಏನಣ್ಣ? ಅಣ್ಣ ನೀ ಕಲಿ ಕಲಿ ಆ ಆಯಿ ಈ ಕಲಿ 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 ಅಣ್ಣ ನೀ ಕಲಿ ಕಲಿ ಆ ಆಯಿ ಈ ಕಲಿ ಕಲಿ. ಬುಡದಿಂದಲೇ ಮೊದಲಿಂದಲೇ ಶುರುವಿಂದಲೇ, ಬುಡದಿಂದಲೇ ಮೊದಲಿಂದಲೇ ಶುರುವಿಂದಲೇ. ನೀನು ಈ ಸರಿಯಾಗಿ ಕಲ್ತಿಲ್ಲ ಕಣ, ಗುಂಡಿ ಸೀಳಕ್ ಬರಲ್ಲ ನಿನ್ಗಿನ್ನು. ಸೀನಾ ಬರ್ಲ ಇಲ್ಲಿ. ಯಾಕ್ಲಾ ಇತ್ತೀಚೆಗೆ ಈ ಸ್ಕೂಲ್ ಕಡೆಗೆ ಬರ್ತಾ ಇಲ್ಲ? ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾರೆ ಸಾಕು, ಇವಾಗದಲ್ಲ ಯಾಕ್ಬೇಕು? ಏನಂತೀರ? ರೀಲ್ಸ್ ಜಾಸ್ತಿ ನೋಡ್ತೀನಾ? ರೀಲ್ಸ್ ಜಾಸ್ತಿ ನೋಡ್ತೀಯಾ? ಇಲ್ಲ ಮೇಸ್ರೆ, ನಮ್ಮ ಅಪ್ಪ ಎಲ್ಲವನೇ ನನ್ನ ಕುರಿ ಮೇಯ್ಸಕ್ ಹೋಗ್ಬೇಕಂತ. ಹಾಗಲ್ಲ ಕಲ, ಈ ಸ್ಕೂಲಿಗೆ ಬಾ, ವಿದ್ಯಾಭ್ಯಾಸ ಮಾಡು, ಅಕ್ಷರ ಕಲಿ. ಅಕ್ಷರ ಕಲ್ತ್ರೆ ಒತ್ತೆ ತುಂಬದ ಮೇಸ್ರೆ ಅಂತ ನಮ್ಮ ಅಪ್ಪ ಹೇಳ್ತಾವನೆ. ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹತ್ತಿನಂತಿಕ್ಕು ಸರ್ವಜ್ಞ ಅಂತ ಹಿರಿಕರು ಹೇಳಿದ್ದಾರೆ. ನಿಮ್ಮ ಅಪ್ಪನ ಹತ್ರ ನಾನು ಮಾತಾಡ್ತೀನಿ. ಈ ಸ್ಕೂಲಿಗೆ ಬಾ, ಉದ್ಧಾರ ಆಗು. ಅದಕ್ಕೆ ಏನ್ ಮಾಡ್ಬೇಕು ಹೇಳು? ಕಲಿ ಅಣ್ಣ ನೀ ಕಲಿ ಕಲಿ ಆ ಆಯಿ ಈ ಕಲಿ 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 ಅಣ್ಣ ನೀ ಕಲಿ ಕಲಿ ಆ ಆಯಿ ಈ ಕಲಿ ಕಲಿ. ಮೊದಲಿಂದಲೇ ಮೊದಲಿಂದಲೇ ಶುರುವಿಂದಲೇ. ಯಪ್ಪ ಎತ್ಲಾಗೊಂಟಿ ಸಾವ್ಕಾಸ್ ಹೋದಲ್ಲಿ ಜೀತಕ್ಕೆ ಹೋಗಿದ್ದೆ ಕಣೋ. ಬಿಸಾಕೋದನ್ನ ತಟ್ಕ ಇದನ್ನ. ಏನದು? ಸ್ಲೇಟು ಬಳಪ ಕಳಕ್ಕೋ, ಸ್ಲೇಟು ಬಳಪ. ಲಾ 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 ಲಾ.